ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮತ್ತು ಐಶ್ವರ್ಯ ಮಧ್ಯೆ ಯಾವುದೇ ವ್ಯವಹಾರಗಳು ಇರಲಿಲ್ಲ. ಪಬ್ಲಿಕ್ ಟಿವಿಗೆ ವಿನಯ್ ಕುಲಕರ್ಣಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಲ್ಲಮ್ಮ ದೇವಿಯ ದರ್ಶನಕ್ಕಾಗಿ ಐಶ್ವರ್ಯ ನನ್ನ ಪರಿಚಯ ಮಾಡಿಕೊಂಡಿದ್ಲು. 3-4 ಬಾರಿ ಐಶ್ವರ್ಯ ನನ್ನನ್ನು ಭೇಟಿ ಮಾಡಿದ್ದಾರೆ. ಐಶ್ವರ್ಯಳ ಯಾವ ಕಾರ್ ಕೂಡ ನನ್ನ ಬಳಿ ಇಲ್ಲ ಅನ್ನೋದು ವಿನಯ್ ಕುಲಕರ್ಣಿ ಅವರು ಮಾತು. ನನ್ನ ಬಳಿ ಐಶ್ವರ್ಯ ಕಾರ್ ಇದ್ರೆ ತಗೊಂಡು ಹೋಗ್ಲಿ, ನನಗಿದ್ರಿಂದ ನನ್ನ ಹೆಸರಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅನ್ನೋದನ್ನು ಕೂಡ ಅವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದಾರೆ. ಸೊ ವ್ಯವಹಾರಿಕ ಸಂಬಂಧ ನಮ್ಮ ನಡುವೆ ಇರಲಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನಂಬಬಹುದು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. KA03 MN 8181 ಬೆಂಚ್ ಕಾರ್ ಏನಿದೆ ಅದನ್ನ ಅವ್ರು ಹರೀಶ್ ಅವ್ರ ಹೆಸರಲ್ಲಿತ್ತು, ಅದನ್ನ ನಿಮ್ಗೆ ಕೊಟ್ಟವ್ರೆ ಅಂತ ಹೇಳಿ. ನನ್ನ ಕಡೆ ಏನಿಲ್ಲ ಗಾಡಿ, ನನ್ನ ಕಡೆ ಯಾವ ಗಾಡಿ ಇಲ್ಲ. ಆಲ್ರೆಡಿ ಅವರು ಎಲ್ಲೇ ಇಂತ ತೊಗೊಂತೀರ ಅಂತಂದ್ರೆ ನನಗೇನು ಸಂಬಂಧ ಇಲ್ಲ, ತಗೋರಿ ಅಂತ ಹೇಳಿ. ಸರ್, ಇದ್ರ ಬಗ್ಗೆ ಪೊಲೀಸರು ಗಮನಕ್ಕೆ ತಗೊಂಬಂಡಿ ಸರ್, ನಿಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ನಾನು ಆಲ್ರೆಡಿ ಹೇಳಿ ACP ಅವ್ರು ಕೂಡ ಮಾತಾಡೀನಿ, ಆಲ್ರೆಡಿ ಪೊಲೀಸ್ಗೂ ಕೂಡ ಮಾತಾಡಿದ್ದೀನಿ.